ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಪ್ರತಿನಿತ್ಯನೂ ಒಂದಾದ್ಮೇಲೆ ಒಂದು ಬಿಗ್ ಶಾಕ್ ಆದ್ರೆ ಬರ್ತಾನೆ ಇರುವಂಥದ್ದು. ಈಗ ಏನು ಬಿಗ್ ಶಾಕ್ ಬಂದಿದೆ ಅಂತ ಅಂದ್ರೆ 4.5 ಲಕ್ಷ ಅಷ್ಟು ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯಿಂದ ಆದ್ರೆ ಡಿಲೀಟ್ ಆಗ್ತಾರಂತೆ. ಸೊ ಈ ಒಂದು ಇನ್ಫಾರ್ಮೇಶನ್, ಈ ಒಂದು ಬ್ರೇಕಿಂಗ್ ನ್ಯೂಸ್ ಕೇಳಿದ ಆದ್ಮೇಲೆ ಇಲ್ಲಿ ಸಾಕಷ್ಟು ಫಲಾನುಭವಿಗಳಿಗೆ ಈಗಾಗ್ಲೇನೆ ಭಯ ಬಂದಿರುವಂಥದ್ದು. ನಮ್ಗೆ 2,000 ಹಣ ಬರೋದಿಲ್ವೇನೋ, ಈ 4 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳು ಏನ್ ಡಿಲೀಟ್ ಆಗಿದ್ದಾರೆ ಇದರ ಒಂದು ಲಿಸ್ಟ್ ಅಲ್ಲಿ ನಾವು ಇರ್ತೀವೇನೋ ಅಂತ ಹೇಳ್ಬಿಟ್ಟು ಈಗಾಗ್ಲೇನೆ ಎಲ್ಲಾ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಆದ್ರೆ ಯೋಚನೆ ಮಾಡ್ತಿರುವಂತದ್ದು. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಎಷ್ಟು ಚೇಂಜಸ್ ಆಗ್ತಿದೆ ಅಂತ ಅಂದ್ರೆ 30ನೇ ಕಂತಿನ ಹಣ ನಿಮಗೆ ಜಮಾ ಆಗಿದೆ. ಈಗ ನೆಕ್ಸ್ಟ್ 31ನೇ ಕಂತಿನ ಹಣ ಆದ್ರೆ ಜಮಾ ಆಗ್ಬೇಕು. ಅದಕ್ಕೂ ಮುಂಚೆ ಎಷ್ಟು ಅಂದ್ರೆ ಅಷ್ಟು ಬದಲಾವಣೆಗಳು ಆಗ್ತಿರುವಂತದ್ದು. ಪ್ರತಿದಿನಾನು ಒಂದೊಂದಾಗಿ ಒಂದು ಬದಲಾವಣೆ ಆಗ್ತಾನೆ ಇದೆ. ನಮಗೆ ನಿನ್ನೆ ಗೊತ್ತಾಯಿತು, ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ 11,000ಕ್ಕೂ ಹೆಚ್ಚು ಫಲಾನುಭವಿಗಳನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಆದ್ರೆ ಆಚೆ ಹಾಕಿರುವಂತದ್ದು ಅಂತ. ಸೊ ಇವತ್ತು ಗೊತ್ತಾಗ್ತಿದೆ 4 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳನ್ನ ತೆಗಿತಿರೋದಂತೆ. ಸೊ ಹಾಗಿದ್ರೆ ಯಾಕೆ, ಕಾರಣ ಏನು, ಯಾವ್ಯಾವ ರೀತಿ ನಡೀತಿದೆ, ಏನ್ ಬದಲಾವಣೆ ಆಗ್ತಿದೆ ಏನು ಅಂತ ಹೇಳಿ ಎಲ್ಲಾದ್ರ ಬಗ್ಗೆನೂ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ನೀವು ಸೇಫ್ ಆಗಿರ್ಬೇಕು. ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಈಗ ಯಾವ ರೀತಿ ಬರ್ತಿತ್ತೋ ಪ್ರತಿ ತಿಂಗಳು ಅದೇ ತರ ಮುಂದೆ ಬರಬೇಕು ಅಂತ ಅಂದ್ರೆ ನಾನು ಹೇಳುವಂತಹ ಒಂದು ಕೆಲಸ ನೀವು ಮಾಡ್ಲೇಬೇಕಾಗುತ್ತೆ. ಎಲ್ಲದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಹಣ ಜೊತೆಗೆ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳನ್ನ ಇವತ್ತು 4 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಾದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ಆದ್ರೆ ಡಿಲೀಟ್ ಆಗ್ತಾರಂತೆ. ಸೊ ನಿಜಾನ ಏನು ಈ ಒಂದು ಇನ್ಫಾರ್ಮೇಶನ್ ಅಂತ ಅಂದ್ರೆ ಹೌದು, 100% ಆಗಿ ನಿಜ. ಯಾಕಂತ ಅಂದ್ರೆ ಈಗ ಇದರ ಬಗ್ಗೆ ಸರ್ಕಾರನೇ ಕ್ಲಿಯರ್ ಆಗಿ ಹೇಳಿರುವಂತದ್ದು. ಸೊ ನಾವ್ ಈಗಾಗ್ಲೇ 4 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳನ್ನ ಆದ್ರೆ ಡಿಲೀಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಯಾಕೆ ಎಲ್ಲರನ್ನೂ ಡಿಲೀಟ್ ಮಾಡ್ತಾರ, ಏನ್ ಪ್ರಾಬ್ಲಮ್ ಆಯ್ತು, ಯಾಕೆ ದಿಢೀರ್ ಅಂತ ಹೇಳ್ಬಿಟ್ಟು ಈ ಒಂದು ಕೆಲಸ ಮಾಡ್ತಿದ್ದಾರೆ ಅಂತ ನೀವು ಕೇಳ್ಬೋದು. ನೋಡಿ, ಇದಕ್ಕೆ ಸರ್ಕಾರ ಕ್ಲಿಯರ್ ಆಗಿ ಆದ್ರೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದೆ. ನಾವು ಯಾಕೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಆಚೆ ಹಾಕ್ತಿದೀವಿ ಅಂತ ಆದ್ರೆ ಇಲ್ಲಿ ನೋಡಿ, ಮೃತಪಟ್ಟಿರುವಂತಹ ಮಹಿಳೆಯರ ಬ್ಯಾಂಕ್ ಖಾತೆಗೆ 2,000 ಹಣ ಜಮಾ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಜಾರಿ ಆದಾಗ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿರ್ತಾರೆ. ಅದಾದ್ಮೇಲೆ ಯಾವುದೋ ಒಂದು ಕಾರಣದಿಂದ ಅವರು ಮೃತಪಟ್ಟಿರ್ತಾರೆ. ಆದ್ರೂ ಸಹ ಅವರು ಮೃತಪಟ್ಟಿದ್ರು ಅವರ ಒಂದು ಬ್ಯಾಂಕ್ ಖಾತೆಗೆ 2,000 ಹಣ ಜಮಾ ಆಗ್ತಿದೆ. ಅದನ್ನ ಅವ್ರ ಮನೆಯವರಾದ್ರೆ ಯೂಸ್ ಮಾಡ್ಕೋತಿದ್ದಾರೆ, ಹಣ ತಗೋತಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿರುವಂತದ್ದು. ಇಲ್ಲಿ ಸಾಕಷ್ಟು ಫಲಾನುಭವಿಗಳು, 4 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳು ಅಂತ ಅಂದ್ರೆ ಸೊ ನೀವೇನೇ ಒಂದ್ಸಲಿ ಥಿಂಕ್ ಮಾಡಿ, ಎಷ್ಟು ಹಣ, ಎಷ್ಟು ಕೋಟಿ ಹಣ ಆದ್ರೆ ಸರ್ಕಾರಕ್ಕೆ ಇನ್ ಮುಂದೆ ಪ್ರತಿ ತಿಂಗಳು ಉಳಿತಾಯ ಆಗುತ್ತೆ ಇದನ್ನ ಸ್ಟಾಪ್ ಮಾಡೋದ್ರಿಂದ ಅಂತ ಹೇಳ್ಬಿಟ್ಟು. ಸೊ ಇದು ಮಾಡ್ತಿರುವಂತದ್ದು ಕರೆಕ್ಟಾ ಅಂತ ಅಂದ್ರೆ ಮೃತಪಟ್ಟಿರುವಂತಹ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಹಣ ಏನ್ ಜಮಾ ಆಗ್ತಿದೆ ಅದನ್ನ ತಡೀತಿರುವಂತದ್ದು ಒಂದು ಒಳ್ಳೆ ಕೆಲಸ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ GST ಟ್ಯಾಕ್ಸ್ ಪೇಯರ್ಸ್ ಅನ್ನು ಸಹ ತೆಗಿತಿರುವಂತದ್ದು. ಹಾಗಾಗಿ ಇಲ್ಲಿ 4 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಆದ್ರೆ ಆಚೆ ಹಿಡಿತಿದಾರಂತೆ. ಇದೇನೆಲ್ಲ ಬದಲಾವಣೆ ಆಗ್ತಿದೆ, ಈ ಬದಲಾವಣೆ ಆಗ್ತಿರುವಂತದ್ದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನ್ ಈ ಒಂದು ಸಾವಿರ ಕೋಟಿ ಹಣ ಆದ್ರೆ ಇಲ್ಲಿ ಸುಮ್ನೆ ಮಿಸ್ಯೂಸ್ ಆಗ್ತಿದೆ, ಅದನ್ನ ತಡೆಯೋದಕ್ಕೆ. ಅದನ್ನ ಬಿಟ್ರೆ ಇಲ್ಲಿ DK ಶಿವಕುಮಾರ್ ಸರ್ ಅವರು ಹೊಸದಾಗಿ CM ಆಗಿದ್ದ ಆದ್ಮೇಲೆ ಈ ಎಲ್ಲಾ ತರದ ಚೇಂಜಸ್ ಅನ್ನ ಒಂದೇ ಸಲ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ನೀವ್ ಯಾರು ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಇಲ್ಲಿ ಯಾವುದೇ ತರದ ಹೊಸದಾಗಿ ಚೇಂಜಸ್ ಅನ್ನ DK ಶಿವಕುಮಾರ್ ಸರ್ ಅವರು CM ಆಗಿದ್ದ ಆದ್ಮೇಲೆ ತರ್ತಿರುವಂತದ್ದಲ್ಲ. ಈ ಗೃಹಲಕ್ಷ್ಮಿ ಯೋಜನೆ ಏನ್ ನಡೀತಿತ್ತು ಇದರಲ್ಲಿ ಸಾಕಷ್ಟು ದಿನದಿಂದ ಹೇಳ್ತಾನೆ ಇದ್ರು, ಇಲ್ಲಿ GST ಟ್ಯಾಕ್ಸ್ ಪೇಯರ್ಸ್ ಸೇರಿದ್ದಾರೆ, ಅವರ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಿದೆ, ಅದನ್ನ ಸ್ಟಾಪ್ ಮಾಡಬೇಕು. ಮೃತಪಟ್ಟಿರುವಂತಹ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಿದೆ, ಅದನ್ನ ಸ್ಟಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಇಷ್ಟು ದಿನ ಹೇಳ್ತಿದ್ರು. ಬಟ್ ಇದೀಗ ಏನಾಗಿದೆ ಅಂತ ಅಂದ್ರೆ ಈ ಒಂದು ಕೆಲಸ ಮಾಡಿ ತೋರಿಸ್ತಿದ್ದಾರೆ. ಈಗಾಗ್ಲೇ 4 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಲಿಸ್ಟ್ ಅನ್ನು ಆದ್ರೆ ಡಿಲೀಟ್ ಮಾಡಿರುವಂತದ ಅಂತೆ. ಸೊ ಇಲ್ಲಿ ನೀವು ಯಾರು ಭಯ ಪಡಬೇಕು ಅಂತ ಅಂದ್ರೆ, ನೀವು ಯಾರಾದ್ರೂ GST ಟ್ಯಾಕ್ಸ್ ಪೇಯರ್ಸ್ ಇದ್ರೆ ಸೊ ನಿಮಗೆ ಮಾತ್ರ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ದೇನೋ ಇರ್ಬೋದು. ಅದನ್ನ ಬಿಟ್ರೆ ನಾರ್ಮಲ್ ಆಗಿ ನಿಮ್ಗೆಲ್ರಿಗೂ ಸಹ ಬರುತ್ತೆ. ಬಟ್ ನೀವು ಇಲ್ಲಿ ಏನೊಂದು ಕೆಲಸ ಕಂಪಲ್ಸರಿ ಮಾಡಬೇಕು ಅಂತ ಅಂದ್ರೆ ಬಯೋಮೆಟ್ರಿಕ್ ಅನ್ನುವಂಥದ್ದನ್ನು ತರ್ತಿದ್ದಾರೆ. ಈ ಬಯೋಮೆಟ್ರಿಕ್ ಅನ್ನ ಪ್ರತಿಯೊಬ್ರು ಕಂಪಲ್ಸರಿ ಮಾಡಿಸ್ಲೇಬೇಕು. ಸೊ ಹಾಗಿದ್ರೆ ಸರ್ ನಾನು ಬಯೋಮೆಟ್ರಿಕ್ ಏನೋ ಮಾಡಿಸ್ತೀನಿ, ಯಾಕಂತಂದ್ರೆ ನನಗೆ ಪ್ರತಿ ತಿಂಗಳು 2,000 ಹಣ ಏನ್ ಬರ್ತಿದೆ ಇದರ ಒಂದು ಅವಶ್ಯಕತೆ ಇದೆ, ನಾನು ಎಲ್ಲಿ ಹೋಗಿ ಬಯೋಮೆಟ್ರಿಕ್ ಮಾಡಿಸ್ಬೇಕು ಅಂತ ಅಂದ್ರೆ ನೀವು ಇವತ್ತೇ ಹೋಗಿ, ಇಲ್ಲ ಅಂತಂದ್ರೆ ನಾಳೆ ಹೋಗಿ ಬಯೋಮೆಟ್ರಿಕ್ ಮಾಡಿಸುವಂತಹ ಅವಶ್ಯಕತೆ ಇಲ್ಲ. ಸರ್ಕಾರ ಎಲ್ಲಾ ತರಹದ ಸಿದ್ಧತೆಗಳನ್ನ ಮಾಡ್ತಿದೆ. ಈಗಾಗಲೇ ಬಯೋಮೆಟ್ರಿಕ್ ಆಗುವಂತ ಎಲ್ಲಾ ತರಹದ ಸಿದ್ಧತೆಗಳನ್ನ ಮಾಡ್ತಿದ್ದಾರೆ. ನಿಮಗೆ ಮುಂದಿನ ತಿಂಗಳಲ್ಲಿ ಬಂದ್ಬಿಟ್ಟು ಬಯೋಮೆಟ್ರಿಕ್ ಮಾಡಿಸ್ಬೇಕಾಗುತ್ತೆ. ಯಾವ ಡೇಟ್ಗೆ ಏನು ಅಂತ ಹೇಳ್ಬಿಟ್ಟು
ಮುಂದೆ ನಮಗೆ ಹೇಳ್ತಾರೆ. ಸೊ ಬಯೋಮೆಟ್ರಿಕ್ ಇಲ್ಲಿ ಮಾಡಿಸ್ಬೇಕಾಗುತ್ತೆ ಮುಂದಿನ ತಿಂಗಳು ಅಂತ ಅಂದ್ರೆ ಕರ್ನಾಟಕ ಒನ್ ಅಥವಾ ಗ್ರಾಮ ಒನ್ ಸೇವಾ ಕೇಂದ್ರಗಳಿಗೆ ನೀವು ಹೋಗ್ಬೇಕಾಗುತ್ತೆ. ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ತಗೊಂಡು ಹೋಗಿ ₹5 ಅಮೌಂಟ್ ಅನ್ನ ಕಟ್ಟಿದ್ದೀರಾ ಅಂತ ಅಂದ್ರೆ ಅಲ್ಲಿ ನಿಮ್ಗೆ ಏನಾಗುತ್ತೆ ಬಯೋಮೆಟ್ರಿಕ್ ಅನ್ನ ಮಾಡ್ಕೊಡ್ತಾರೆ. ಸರ್ ಕಂಪಲ್ಸರಿ ಎಲ್ಲರೂ ಮಾಡಿಸ್ಲೇಬೇಕಾ ಅಂತ ಅಂದ್ರೆ ನಿಮ್ಗೆ ಏನಾದ್ರೂ ಮುಂದಿನ ತಿಂಗಳಿಂದ 2,000 ಹಣ ಬರಬೇಕು ಅಂತ ನೀವು ಅನ್ಕೋತಿದ್ರೆ ನೀವು ಕಂಪಲ್ಸರಿ ಬಯೋಮೆಟ್ರಿಕ್ ಮಾಡಿಸ್ಲೇಬೇಕು. ಪ್ರತಿಯೊಬ್ಬರು ಬಯೋಮೆಟ್ರಿಕ್ ಮಾಡಿಸ್ಬೇಕು. ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.